Hello everyone, Dr. Padmanabh Bhatt here. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ಹೈಪೋಕಾಂಡ್ರಿಯಾಸಿಸ್. ಹೆಸರು ಕೇಳಿಲ್ಲ ನೀವು, ಕೆಲವರು ಕೇಳಿರ್ಬೋದು. ಹೈಪೋಕಾಂಡ್ರಿಯಾಸಿಸ್ ಅಂದರೆ ನೀವು ನೋಡಿರ್ಬೋದು, ಕೆಲವರಿಗೆ ಕೆಲವು ಕಾಯಿಲೆಗಳ ಬಗ್ಗೆ ಬಹಳ ಭಯ. ನನಗೆ ಕಾಯಿಲೆ ಇರ್ಬೋದು, ಆ ಕಾಯಿಲೆ ಇರ್ಬೋದು, ಈ ಕಾಯಿಲೆ ಇರ್ಬೋದು ಇತ್ಯಾದಿ ಭಯ. ಒಂದು ತನಗೆ ಒಂದು ಕಾಯಿಲೆ ಬಂದಿದೆ ಅನ್ನುವಂತಹ ಭಯ. ಈ ಥರ ಇರುವ ವ್ಯಕ್ತಿಗಳಿಗೆ ಹೈಪೋಕಾಂಡ್ರಿಯಾಕ್ ಪರ್ಸನ್ಸ್ ಅಂತ ಹೇಳ್ತೀವಿ. ಹೈಪೋಕಾಂಡ್ರಿಯಾಕ್ ಅಂತ ಹೇಳ್ತೀವಿ. ಅಂದರೆ ಪದೇ ಪದೇ ಡಾಕ್ಟ್ರ್ ಹತ್ರ ಹೋಗೋದು, ನೋಡಿ ನನ್ನ ಮೈ ಬೆಚ್ಚಗಿದೆ, ನೋಡಿ ನನಗೆ ಜ್ವರ ಬಂದಿರಬೇಕು ಅಂತ ಹೇಳೋದು. ನಂದು ನೋಡಿ ಎದೆ ಭಾಗದಲ್ಲಿ, ಎಡಭಾಗದಲ್ಲಿ ಯಾವಾಗಲೂ ನೋವು ನನಗೆ ಅಂತ ಹೇಳೋದು. ಎಲ್ಲ ನಾರ್ಮಲೇ ಇರುತ್ತೆ, ಪ್ರತಿ ಸರ್ತಿನೂ ECG ವರೆಗೂ ಆಗಿರುತ್ತೆ. ಆದ್ರೂ ಮತ್ತೆ ಒಂದು ವಾರದ ನಂತರ ಮತ್ತೆ ಡೌಟ್ ಬರೋದು. ಹೀಗೆ ಇರದೇ ಇರುವಂತಹ ಕಾಯಿಲೆಯ ಬಗ್ಗೆ ಯೋಚನೆ ಮಾಡಿ ನನಗೆ ಅದು ಇದೆ ಅಂತ ಭಾವಿಸುವಂಥದ್ದಕ್ಕೆ ಹೈಪೋಕಾಂಡ್ರಿಯಾಸಿಸ್ ಅಂತ ಹೇಳ್ತಾರೆ. ಇದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳಿದ್ರೆ ಹಲವಾರು ಕಾರಣ ಇದೆ. ಬಟ್ ಒನ್ ಆಫ್ ದ ಮೇನ್ ರೀಸನ್ಸ್ ಅಂದರೆ ಬಾಲ್ಯದಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿದ್ದು, ಅದರಿಂದ ತುಂಬ ಸೀರಿಯಸ್ ಆಗಿ, ಉದಾಹರಣೆಗೆ ಬಾಲ್ಯದಲ್ಲಿ ನ್ಯೂಮೋನಿಯಾ ಬಂದಿತ್ತು, ಆದ್ದರಿಂದ ತುಂಬ ಸೀರಿಯಸ್ ಆಗಿ ಅಡ್ಮಿಟಲ್ಲಾಗಿತ್ತು. ಸೊ ಈ ಕಾಯಿಲೆ ಯಾವತ್ತೇ ಕೆಮ್ಮು ಸ್ವಲ್ಪ ಬಂದ ತಕ್ಷಣ ನನಗೆ ನ್ಯೂಮೋನಿಯಾ ಆಗಿರಬೇಕು ಅಂತ ಅದು ಒಂದು ಕಾರಣ ಇರುತ್ತೆ. ಆಮೇಲೆ ಬಾಂಧವರ ಪೈಕಿ ಯಾರಾದರೂ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಬಂದು ಹೋಗ್ಬಿಟ್ಟು ಮರಣ ಹೊಂದಿದ್ರೆ ನನಗೂ ಅದೇ ಬರ್ಬೋದು, ಇರ್ಬೋದೇನೋ ನನಗೆ ಅಂತ ಹೇಳಿಬಿಟ್ಟು. ಹೊಟ್ಟೆ ನೋವು ಬಂದರೆ, ಹೊಟ್ಟೆ ನೋವು ನನಗೆ ಗ್ಯಾಸ್ಟ್ರೈಟಿಸ್ ಅನ್ನೋದು ಭಾಳ ಕಾಮನ್, ಅದು ಎಲ್ಲರೂ ಹೇಳ್ತಾರೆ. ನನಗೆ ಅಪೆಂಡಿಸೈಟಿಸ್ ಆಗಿರ್ಬೋದು, ನೋಡಿ ಕೆಳ ಹೊಟ್ಟೆಯಲ್ಲಿ ಬರ್ತಾಯಿದೆ, ಅಪೆಂಡಿಸೈಟಿಸ್ ಆಗಿರ್ಬೋದು. ಹೀಗೆ ಇಲ್ಲದೇ ಇರುವ ಕಾಯಿಲೆಗಳ ಬಗ್ಗೆ ಒಂಥರ ಆ್ಯಂಗ್ಸೈಟಿ ಯಾರು ತೋರಿಸ್ತಾರೋ ಅವರು ಹೈಪೋಕಾಂಡ್ರಿಯಾಕ್ಸ್ ಅಂತ ಹೇಳ್ತೀವಿ. ಮತ್ತು ಆದಷ್ಟು ಜನಗಳನ್ನು ಅವಾಯ್ಡ್ ಮಾಡ್ತಾರೆ ಇವರು. ಯಾಕೆ ಅಂತಂದರೆ ಅವರ ಹತ್ತಿರ ಹೋದರೆ ನನಗೆ ಅವ್ರದ್ದು ಕಾಯಿಲೆ ಏನಾದರೂ ಬಂದರೆ ಅಂತ ಹೇಳಿಬಿಟ್ಟು ಸೋಷಿಯಲ್ ಬಿಹೇವಿಯರ್ ಸ್ವಲ್ಪ ಕಮ್ಮಿ ಆಗ್ತದೆ, ಅಂತರ್ಮುಖಿಗಳಾಗಿಬಿಡ್ತಾರೆ, ಐಸೋಲೇಷನ್ ಆಗುತ್ತೆ. ಯಾಕಂದರೆ ದೂರ ಇಡ್ತಾರೆ, ಎಲ್ಲರನ್ನು ಅವರೇ ದೂರ ಇಡ್ತಾರೆ. ಸೊ ಹಾಗಾಗಿ ಏಕಾಂತತೆ ಕಾಡುತ್ತೆ. ಏಕಾಂತತೆ ಬಂದರೆ ನ್ಯಾಚುರಲಿ ಏಕಾಂತತೆ ಬಂದ ತಕ್ಷಣ ಕೂಡಲೇ ಡಿಪ್ರೆಷನ್ ಶುರುವಾಗುತ್ತೆ. ಸೊ ಹೀಗೆ ಒಂದಕ್ಕೊಂದು ಅಂಟ್ಕೊಂಡು ಕಾಯಿಲೆ ಇನ್ನೂ ಉಲ್ಬಣಗೊಳ್ತದೆ. ಅವರಿಗೆ ಕುಟುಂಬ ವೈದ್ಯರ ಹತ್ರ ಹೋಗ್ತಾ ಇರ್ತಾರೆ. ಕುಟುಂಬ ವೈದ್ಯರು ಎಷ್ಟೇ ಸಮಾಧಾನ ಹೇಳಿದ್ರೂ ಅವರಿಗೆ ಪೂರ್ತಿ ಸಮಾಧಾನ ಆಗೋದಿಲ್ಲ. ಮತ್ತು ಸ್ಪೆಷಲಿಸ್ಟ್ಗಳ ಹತ್ರ ಹೋಗ್ತಾರೆ, ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ಇದು ಮಾಡಿ ಅಡ್ಮಿಟ್ ಆಗಿ, ನೀವು ಸ್ಪೆಷಲಿಸ್ಟ್ ಹತ್ರ ಹೋದರೆ ನ್ಯಾಚುರಲಿ ಅಡ್ಮಿಟ್ ಆಗಿತ್ತಲೇ ಹೇಳ್ತಾರೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಅವರಿಗೆ ಅರ್ಥ ಆಗೋದಿಲ್ಲ ಅಂದರೆ ಇನ್ನೇನು ಮಾಡೋದು, ಅಡ್ಮಿಟ್ ಮಾಡ್ಕೊಂಡು ಇನ್ನೊಂದಷ್ಟು ಟೆಸ್ಟ್ಗಳು ಮಾಡಿ ಕಳಿಸ್ತಾರೆ. ಆ ಮನುಷ್ಯನಿಗೆ ಆ ಮೊಮೆಂಟಿಗೆ ಸಂತೋಷ ಆಗ್ಬೋದು, ಏನಿಲ್ಲ ಅಂತ ಹೇಳಿದರು ಅಂಥೇಳಿ. ಆದರೆ ಮತ್ತೆ ಯಥಾ ಪ್ರಕಾರ ಮತ್ತೆ ಶುರು ಮಾಡ್ತಾರೆ, ನನಗೆ ಈ ಕಾಯಿಲೆ ಇರ್ಬೋದು, ಆ ಕಾಯಿಲೆ ಇರ್ಬೋದು. ಇದು ಒಂದು ವಿಚಿತ್ರವಾದಂತಹ ಮನೋವ್ಯಾಧಿ. ಇದಕ್ಕೆ ಯಾವುದೇ ದೈಹಿಕವಾದಂತಹ ಕಾರಣಗಳಿರೋದಿಲ್ಲ. ಮನೆಯವರಿಗೆ ಕಿರಿಕಿರಿ ಆಗ್ತಾ ಇರ್ತದೆ. ಇವನು ಯಾಕೆ ಹೇಗೆ ಮಾಡ್ತಾ ಇದ್ದಾನೆ, ಹುಚ್ಚಾಸ್ಪತ್ರೆ ಸೇರಿಸೋಣ ಹಾಗೆ ಹೇಗೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ನನಗೆ ಒಬ್ಬರು ಇದು ಪೇಷಂಟ್ ಇದ್ದರು. ಅವರು ಸಿವಿಲ್ ಇಂಜಿನಿಯರು, ಅವರು ಕನ್ಸ್ಟ್ರಕ್ಷನ್ ಕಂಪನಿ ಇತ್ತು. ಅವರು ಇವಾಗಲ್ಲ, ಇದೊಂದು 10 ವರ್ಷದ ಹಿಂದಿನ ಮಾತು, ಅದು 15 ವರ್ಷನೇ ಆಗಿರ್ಬೋದು. ಅವರ ಆಫೀಸಿಗೆ ಯಾರು ಬಂದ್ರೂ ಮೂಗಿಗೆ ಖರ್ಚೀಫ್ ಕಟ್ಕೊಳ್ಳಿ ಅಂತ ಹೇಳೋರು. ಅವರು ಯಾವಾಗಲೂ ಆ ಕಾಲದಲ್ಲೇ ಮಾಸ್ಕ್ ಹಾಕ್ತಾಯಿದ್ರು. ಯಾರು ಬಂದ್ರೂ, ನನ್ನ ಕ್ಲಿನಿಕ್ಕಿಗೆ ಬರಬೇಕಾದ್ರೆ ಕೂಡ ಅಷ್ಟೇ, ಒಳಗಡೆ ಇಣುಕ್ಬಿಟ್ಟು ನೋಡುವವರು ವೆಯ್ಟಿಂಗ್ ರೂಮ್ನಲ್ಲಿ. ಜನ ಜಾಸ್ತಿ ಇದ್ದರೆ ಗೇಟ್ ಹತ್ರನೇ ಇರುವವರು. ಆಮೇಲೆ ನಿಧಾನಕ್ಕೆ ಎಲ್ಲರೂ ಹೋದ್ಮೇಲೆ ಮೆತ್ತಗೆ ಒಳಗೆ ಬರುವವರು. ಅದು ಮಾಸ್ಕ್ ಹಾಕ್ಕೊಂಡೇ ಬರ್ತಾಯಿದ್ರು.
ಇಷ್ಟೆಲ್ಲ ಜಾಗ್ರತೆ ವಹಿಸ್ಕೊಂಡಿದ್ದು ನನಗೆ ಕಾಯಿಲೆ ಬರುತ್ತೆ. ಇಟ್ ವಾಸ್ ರಿಯಲಿ ಹೈಪೋಕಾಂಡ್ರಿಯಾಕ್. ಆ್ಯಕ್ಚುಲಿ ತಮಾಷೆ ಅಂದರೆ ಅವರ ಮಗಳು MBBS ಓದ್ತಾಯಿದ್ಲು. ಒಂದು ದಿವಸ ಅವಳೇ ನನಗೆ ಅವ್ರು ಆ ಕಡೆ ಹೋದ ತಕ್ಷಣ ನಮ್ಮಪ್ಪ ಹೈಪೋಕಾಂಡ್ರಿಯಾಕ್ ಇರಬೇಕಲ್ಲ ಸರ್ ಅಂದ್ಲು. ಹೌದಮ್ಮ ಅಂತಂದೆ. ಆದರೆ ಏನು ಮಾಡೋದು, ಅವ್ರು ಬಂದಾಗ ಏನೋ ಕೊಡೋದು, ಹಾರ್ಮ್ಲೆಸ್ ಮೆಡಿಸಿನ್ ಕೊಟ್ಟು ಕಳಿಸೋದು, ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಸೊ ಹೀಗೆ ಅವರು ವಿಧಿಯ ವಿಪರ್ಯಾಸ ಏನು ಅಂತಂದರೆ ಕೊನೆಗೆ ಕೋವಿಡ್ ಟೈಮ್ನಲ್ಲಿ ಅವರು ಕೋವಿಡ್ ಬಂದು ಹೋಗ್ಬಿಟ್ರು. ಸೊ ಇದು ವಿಪರ್ಯಾಸ. ಯಾಕಂದರೆ ಅತಿರೇಕ ಮಾಡಲಿಕ್ಕೆ ಸಂಸ್ಕೃತದಲ್ಲಿ ಒಂದು ಇದಿದೆ, ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿಬಿಟ್ಟು. ಅತಿಯನ್ನು ಯಾವಾಗಲೂ ಬಿಡಬೇಕು, ಇರಬೇಕು ಒಂದು 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 ಲೆಕ್ಕಾಚಾರದಲ್ಲಿ ಇರಬೇಕು. ಯಾವುದೇ ಒಂದು ಭಯ ಆಗಲಿ, ಒಂದು ಉದ್ವೇಗನೇ ಆಗಲಿ, ಅಥವಾ ಕಾಯಿಲೆ ಬರ್ಬೋದು ಅಂಥೇಳಿ ಅನುಮಾನನೇ ಆಗಲಿ, ಅದು ಎಲ್ಲ ಸ್ವಲ್ಪ ಕಮ್ಮಿ ಇರಬೇಕು. ತೆಲುಗಿನಲ್ಲಿ ಹೇಳ್ದಂಗೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳಿಬಿಟ್ಟು ಪ್ರತಿಯೊಂದಕ್ಕೂ ಅನುಮಾನ ಪಡೋದು. ಇವನಿಗೆ ಹಾಗೆ ಹೇಳಿದ್ರೆ ಇವನಿಗೆ ಇದಿರ್ಬೋದು, ನಾನು ಅವನ ಹತ್ರ ಹೋದರೆ ನನಗೆ ಅದಾಗ್ಬೋದು. ಸೊ ನೆವರ್ ಎಂಡಿಂಗ್ ಪ್ರಾಬ್ಲಮ್ಮು. ಸೊ ಹೀಗೆ ಹೈಪೋಕಾಂಡ್ರಿಯಾಸಿಸ್ ಬಂದಮೇಲೆ ಕೆಲವರಿಗೆ ಅದೇ ಈ ಥರ ಅನ್ನೆಸೆಸರಿ ಟೆಸ್ಟ್ಗಳು, ಅನ್ನೆಸೆಸರಿ ಕನ್ಸಲ್ಟೇಷನ್ಗಳು ಮಾಡಿ ಫೈನಾನ್ಷಿಯಲಿ ಕೂಡ ದೇ ಬಿಕಮ್ ವೆರಿ ಬ್ಯಾಡ್. ಸೋಷಲಿ ಕೂಡ ಸಪೋಸ್ ಅವನಿಗೆ ಮದುವೆ ಏನಾದರೂ ಆಗಿದ್ದರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ನಮ್ಮಪ್ಪ ಅರ್ಧ ಲೂಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಹೀಗೆ ಎಲ್ಲರಿಗೂ ಆತಂಕ ಮೂಡಿಸಿ, ಎಲ್ಲರಿಗೂ ಭಯ ಹುಡಿಸಿ ಇರುವಂತಹ ಒಂದು ವ್ಯಕ್ತಿ ಹೈಪೋಕಾಂಡ್ರಿಯಾಕ್ ಪರ್ಸನ್. ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ ಮಾಡಿದೆ. ತುಂಬ ಶಾರ್ಟೆಸ್ಟ್ ಇದಕ್ಕೆ ವೈದ್ಯರು ಏನು ಮಾಡ್ತಾರೆ ಅಂತಂದರೆ ಆ್ಯಂಟಿ ಡಿಪ್ರೆಷನ್ ಮೆಡಿಸಿನ್ ಕೊಡ್ತಾರೆ. ಸ್ವಲ್ಪ ಡಿಪ್ರೆಷನ್, ಆ್ಯಂಟಿ ಎಂಗ್ಸೈಟಿ ಮಾತ್ರ ಕೊಡ್ತಾರೆ. ಯಾವಾಗಲೂ ಆ್ಯಂಕ್ಷಸ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಆ್ಯಂಗ್ಸೈಟಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ, ಸ್ವಲ್ಪ ಶಾಂತವಾಗಿರಲಿ ಅಂದ್ಬಿಟ್ಟು. ಹೀಗೆ ನನಗೆ ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೀನಿ. ನನಗೆ ಒಬ್ಬರು ಪೇಷಂಟ್ ಇದ್ದರು, ಇದು ಮುಂಚೆ ಕೂಡ ನಾನೊಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಅವರಿಗೆ ತನಗೆ BP ಇದೆ ಅಂತ ಒಂದು ಅನುಮಾನ. ಒಂದು 60-65 ವರ್ಷದವರು BP ಇದೆ. ಯಾವಾಗ ಚೆಕ್ ಮಾಡಿದ್ರು BP ನಾರ್ಮಲೇ ಇರುತ್ತೆ. ಆದರೂ ಕೂಡ ಕೊನೆಗೆ ಎಷ್ಟಾಯಿತು ಅಂದರೆ BP ಅಪರೇಟಸ್ ಡಿಜಿಟಲ್ ತೊಗೊಂಡ್ರು. ಮಧ್ಯರಾತ್ರಿ ಹೆಂಡತಿಯನ್ನು ಎಬ್ಬಿಸ್ಬಿಟ್ಟು ನಂಗೆ BP ಚೆಕ್ ಮಾಡು, ನನಗೆ ಜಾಸ್ತಿ ಇದ್ದಂಗಿದೆ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಬಂತು. ನನಗೆ ಬಂದು ಹೇಳಿದ್ರು. ನಾನು ಹೇಳಿದೆ, ಆ BP ಅಪರೇಟಸನ್ನು ಎಲ್ಲಾದರೂ ಅಡಗಿಸಿಡಿ, ಅವರಿಗೆ ಸಿಗೋ ಇದರಲ್ಲಿ ಇಡಬೇಡಿ ಅಂತ ಹೇಳಿಬಿಟ್ಟು. ಸೊ ಹೀಗೆ ಒಂದು ಎಂಗ್ಸೈಟಿ ಅಂತ ಹೇಳಿ, ಅಥವಾ ಎಂಗ್ಸೈಟಿ ಜಾಸ್ತಿ ಆಗಿಬಿಟ್ಟು, ಎಂಗ್ಸೈಟಿ ಅಂದರೆ ಈಗ ಬೇರೆಯವ್ರ ಬಗ್ಗೆ ಎಂಗ್ಸೈಟಿ ಆಗ್ಬೋದು, ಮಕ್ಕಳ ಬಗ್ಗೆ ಎಂಗ್ಸೈಟಿ ಆಗ್ಬೋದು, ಅದು ವಿಷಯ ಬೇರೆ. ತನ್ನ ಬಗ್ಗೆನೇ ಎಂಗ್ಸೈಟಿ ಇರುವಾಗ ಮಾತ್ರ ಅದಕ್ಕೆ ಹೈಪೋಕಾಂಡ್ರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಈ ಚಿಕ್ಕ ಒಂದು ವಿಷಯವನ್ನು ನಿಮಗೆ ಸ್ವಲ್ಪ ಜನರಲ್ ನಾಲೆಜ್ ಬರಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇದನ್ನು ಕನ್ನಡದಲ್ಲಿ ಬಹುಶಃ ತನ್ನ ಸ್ವಂತ ಅಥವಾ ತನ್ನ ಕಾಯಿಲೆಯ ಬಗ್ಗೆ ಅನುಮಾನ ಅಂತ ಹೇಳ್ಬೋದು. ಇಂಥ ಕಾಯಿಲೆ ಇರಬಹುದು ಎಂಬ ಅನುಮಾನ ಅಂತ ಹೇಳ್ಬೋದು ಅಷ್ಟೇ. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ರೆಸ್ಪಾಂಡ್ ಮಾಡಿ, ಕ್ರಿಟಿಸೈಸ್ ಮಾಡಿ, ಪಾಸಿಟಿವ್ ಆಗಿ ಮಾಡಿ. ಒಪಿನಿಯನ್ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಶೇರ್ ಮಾಡೋದಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ರತಿ ಭಾನುವಾರನೂ ನಾನು ಬೆಳಗ್ಗೆ ಎದ್ದು ನನಗೆ ಸ್ನಾನ ಮಾಡಿ ನನಗೆ ಇದೇ ಇರಲ್ಲ, ನಾನು ಒಂಥರ ಆ್ಯಂಗ್ಸೈಟಿ ಡಿಸಾರ್ಡರಲ್ಲಿದ್ದೀನಿ ಅಂತ ಕಾಣಿಸುತ್ತೆ. ಸೊ ಇವತ್ತಿನ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.